ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಜೊತೆಗೆ ಅದರಿಂದ ತುಂಬಾ ಒಳ್ಳೆಯ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ ಅನ್ನುವಂತಹ ಒಂದು ಒಳ್ಳೆಯ ರೀತಿಯ ಕಾಮೆಂಟ್ ಕೂಡ ನೀವು ಮಾಡ್ತಾ ಇರೋದ್ರಿಂದ ಅದು ನಮಗೆ ಅತ್ಯಂತ ಸಂತೋಷವನ್ನು ಕೊಡುವಂಥ ವಿಚಾರ ಆಗಿದೆ. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿಯನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ರಮಲ ಶಾಸ್ತ್ರ, ಶಕುನ ಶಾಸ್ತ್ರ, ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಧವಾಗಿರುವಂತಹ ಪ್ರಶ್ನಾ ಭಾಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಇದನ್ನ ಕಲಿಯುವಂಥದ್ದು ದಯವಿಟ್ಟು ನೀವು ಸಂಪರ್ಕವನ್ನ ಮಾಡಿ. ಜೊತೆಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೇನೆ. ಇವತ್ತು ಅನೇಕ ವಿಚಾರಗಳ ಬಗ್ಗೆ, ವಾಸ್ತು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಅದರಲ್ಲಿ ಇವತ್ತು ನಮ್ಮ ಜೊತೆಗೆ ನಮ್ಮ ಮತ್ತೊಬ್ಬ ಹಿರಿಯ ವಿದ್ಯಾರ್ಥಿ ಆಗಿರುವಂತಹ ಹರ್ಷ ಅವರು ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ನೀವು ಕೇಳಬಹುದಾದ ಅನೇಕ ಪ್ರಶ್ನೆಗಳು ಅವ್ರಿಗೂ ಕೂಡ ಇರುತ್ತೆ. ಅವ್ರ ಮುಖಾಂತರ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋದ್ರೆ ನಿಮಗೂ ಕೂಡ ಬರುತ್ತೆ. ಅದರ ಜೊತೆಗೆ ನಮ್ಮ ವಾಹಿನಿಯಲ್ಲೂ ಒಂದು ಹೊಸ ರೀತಿಯ ಪ್ರಯೋಗವನ್ನ ಮಾಡ್ತಾ ಇದ್ದೇವೆ. ಏನಂದ್ರೆ ನೀವು ಕೂಡ ಕಾಮೆಂಟ್ ಮಾಡಿ, ಕರೆ ಮಾಡಿ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಮಾತಾಡ್ಬೋದು. ನಿಮ್ಮ ಪ್ರಶ್ನೆಗಳನ್ನ ನನ್ನ ಜೊತೆ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ಅಂದ್ರೆ ಸಾಮಾನ್ಯವಾಗಿ ನೋಡುವಂತ ಎಲ್ಲರ ಪ್ರಶ್ನೆಗೆ ಉತ್ತರಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ನನ್ನ ಜೊತೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕಾರ್ಯಕ್ರಮಕ್ಕೆ ನಮ್ಮ ಹರ್ಷ ಅವ್ರನ್ನ ಇನ್ವೈಟ್ ಮಾಡೋಣ. ಹರ್ಷ ನಮಸ್ತೆ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಹರ್ಷ? ಚೆನ್ನಾಗಿದ್ದೀನಿ ಗುರುಜಿ, ನೀವು? ನಾನ್ ಚೆನ್ನಾಗಿದ್ದೀನಿ. ಹೇಗ್ ಅನ್ನಿಸ್ತಾ ಇದೆ ಗುರುಕುಲ ಅಧ್ಯಯನ? ತುಂಬಾ ಚೆನ್ನಾಗಿದೆ ಗುರುಜಿ. ನಾನು ಏನೋ ಅನ್ಕೊಂಡಿದ್ದೆ, ಜ್ಯೋತಿಷ್ಯ ಇಷ್ಟೊಂದಿದೆ, ವಾಸ್ತು ಇಷ್ಟೊಂದಿದೆ. ವಾಸ್ತು ಅಂದ್ರೆ ಈ ದಿಕ್ಕುಗಳು ಅಷ್ಟೇ ಅಲ್ಲ, ಭೂಶುದ್ಧಿಯಿಂದ ಹಿಡಿದು ಎಲ್ಲಾ ರೀತಿ ಹೇಗೆ ಅನ್ನೋದೆಲ್ಲ ನೀವು ಕಲ್ಸ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಗುರುಜಿ. ಒಳ್ಳೇದಾಗ್ಲಿ. ಈಗ ಇವತ್ತು ಅನೇಕ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಅಂತಂದೆ. ಹಾಗಾದ್ರೆ ಈ ವಾಸ್ತು ಬಗ್ಗೆ ನಿಮ್ಗಿರುವಂತಹ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ. ಹಾ ಗುರುಜಿ, ಈಗ ವಾಸ್ತು ಅಂದ್ರೆ ಫಸ್ಟ್ ಇಂದ ಈಗ ಒಂದು ಭೂಮಿ ತಗೊಳ್ಳೋದ್ರಿಂದ ಕೇಳ್ತಾರೆ. ಕೆಲವೊಬ್ರು ಕೇಳ್ಬೋದು, ನಮಗೆ ಯಾವಾಗ ಮನೆ ಕಟ್ಟ ಯೋಗ ಬರ್ಬೋದು, ನಮ್ಮ ಜಾತಕ ನೋಡಿ ಹೇಳಿ, ಇಲ್ಲ ನಮ್ಮ ರಾಶಿ ನೋಡಿ ಹೇಳಿ. ಈಗ ನಮ್ಮದು ಮೇಷ ರಾಶಿ, ನಾನು ಯಾವ ದಿಕ್ಕಲ್ಲಿ ಸೈಟ್ ತಗೊಂಡ್ರೆ ಒಳ್ಳೇದು, ಅದರಲ್ಲಿ ಮನೆ ಕಟ್ಬೋದಾ, ಒಳ್ಳೇದಾಗುತ್ತಾ, ಈ ರೀತಿ ಪ್ರಶ್ನೆ. ಅಂದ್ರೆ ಈಗ ನಿಮ್ ಪ್ರಶ್ನೆ ಏನಂದ್ರೆ ಮೇಷರ ಅಂದ್ರೆ ಜಾತಕ ಅಂದ್ರೆ ನಾವು ಹೇಗೆ ಮನೆಯ ವಾಸ್ತುವನ್ನ ನೋಡ್ತೀವೋ ಆ ಮನೆಯನ್ನ ವಾಸ್ತು ನೋಡ್ಲಿಕ್ಕಿಂತ ಮುಂಚೆ ಆ ಜಾತಕನಿಗೆ ಆ ಮನೆ ಕಟ್ಟುವಂತ ಯೋಗ ಇದೆಯಾ, ಅವ್ನು ಯಾವ ವಯಸ್ಸಲ್ಲಿ ಮನೆ ಕಟ್ಬೋದು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಹೌದು. ಅದ್ರ ಮೊದಲನೇದಾಗಿ ಬಂದು ಮೇಷರಾಶಿಯವ್ರಿಗೆ ಯಾವ ವಯಸ್ಸಲ್ಲಿ ಮತ್ತೆ ಅವ್ರಿಗೆ ಮನೆ ಕಟ್ಟುವಂತಹ ಯೋಗ ಹೇಗಿರುತ್ತೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಸಾಮಾನ್ಯವಾಗಿ ಈ ಮೇಷರಾಶಿ ಇದೆಯಲ್ಲ, ಈ ಮೇಷರಾಶಿಯನ್ನ ನಾವು ಚರರಾಶಿ ಅಂತ ಕರಿತೀವಿ. ಹೌದು. ಈ ಚರರಾಶಿಯವರಿಗೆ ಸ್ವಲ್ಪ ಪೇಷನ್ಸ್ ಕಡಿಮೆ. ಅವ್ರಿಗೆ ಆಲ್ಮೋಸ್ಟ್ 23-24 ವಯಸ್ಸಿಂದಾನೇ ಅವ್ರಿಗೆ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಓಡಾಡಬೇಕು ಅನ್ನುವಂತ ಆಸೆಗಳು ಜಾಸ್ತಿ ಆಗ್ಬಿಡುತ್ತೆ. ಬೇಗ ವಯಸ್ಸಲ್ಲೇ ಮನೆ ಕಟ್ಟಬೇಕು, ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಅನ್ಸಕ್ ಶುರು ಆಗ್ಬಿಡುತ್ತೆ. ನಾನು ಲಕ್ಸುರಿ ಆಗಿರ್ಬೇಕು, ಈ ತರ ಮನೆ ಕಟ್ಟಬೇಕು, ಆ ತರ ಮನೆ ಕಟ್ಟಬೇಕು ಅನ್ನುವಂಥದ್ದು ಅವ್ರಿಗೆ ಚಿಕ್ಕ ವಯಸ್ಸಿಂದಾನೇ ಶುರು ಆಗ್ಬಿಡುತ್ತೆ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಪ್ರಾಬ್ಲಮ್ ಅಂದ್ರೆ, ಕೆಲವು ಟೈಮು ಇವರು ತೆಗೆದುಕೊಳ್ಳುವಂತ ಆತುರ ನಿರ್ಧಾರಗಳಿಂದ ಅರ್ಧಂಬರ್ಧ ಮನೆ ಆಗೋದು, ಬೇಗ ಮನೆ ಕಂಪ್ಲೀಟ್ ಆಗ್ತಾ ಇರೋದು, ಅಥವಾ ಮನೆ ಕಟ್ಟಿದ ಮೇಲೆ ಅಯ್ಯೋ ಈ ಅರ್ಜೆಂಟಲ್ಲಿ ಕಟ್ಬಿಡಿ, ವಾಸ್ತು ಸರಿ ಮಾಡ್ಕೊಂಡು ಇಲ್ಲಿದೊಂಚೂರು ಸರಿ ಮಾಡ್ಕೋಬೇಕಿತ್ತು, ಅಯ್ಯೋ ಆ ತರ ಮಾಡ್ಕೋಬೇಕಿತ್ತು ಅನ್ನುವಂಥದ್ದು ಕೂಡ ಇವರು. ಅಂದ್ರೆ ಜಾಸ್ತಿ ಕರೆಕ್ಷನ್ ಮಾಡೋರು ಯಾರು ಇದ್ರೆ, ಅಂದ್ರೆ ಮನೆಯ ಕರೆಕ್ಷನ್ಸ್, ಇಂಟೀರಿಯರ್ ಕರೆಕ್ಷನ್ ಅಂದ್ರೆ ಒಂದು ಪ್ರಾಪರ್ ಸ್ಟೇಜ್ ಬೈ ಸ್ಟೇಜ್ ಮನೆ ಕಟ್ಟಲ್ಲ ಇವರು. ಅಂದ್ರೆ ಕರೆಕ್ಷನ್ಗಳು ಜಾಸ್ತಿ ಮಾಡ್ತಾರೆ ಆತುರ ನಿರ್ಧಾರಗಳನ್ನ ತೆಗೆದುಕೊಂಡು. ಅಂದ್ರೆ ಇವ್ರಿಗೆ ಚಿಕ್ಕ ವಯಸ್ಸಿಂದನೇ ಮನೆ ಕಟ್ಟಬೇಕು, ಗೃಹ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇರ್ತದೆ. ಆ ಗುರುಜಿ, ಈಗ ಅದು ಮೇಷರಾಶಿಲಿ ಆ ಸಿಂಬಲ್ ಇಂಡಿಕೇಟ್ ಆಗುತ್ತಾ, ಮೇಕೆ ಕುರಿದು? ಅದೇನಾಗುತ್ತೆ, ಚಂಚಲತೆ ಏನಲ್ಲ. ಮೇಕೆ ಅಂದ ತಕ್ಷಣ ಏನಾಗ್ಬಿಡುತ್ತೆ, ಚಂಚಲತೆ ಅಲ್ವಾ. ಅದರಿಂದ ಏನಾಗ್ಬಿಡುತ್ತೆ, ಈ ಮೇಷರಾಶಿಯವರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಶ್ಯೂ ಇರುತ್ತೆ, ಅರ್ಜೆಂಟ್ ಡಿಸಿಷನ್ಗಳನ್ನ ತಗೊಳ್ಳುವಂಥದ್ದು ಇರ್ತದೆ. ಮತ್ತೆ ಇನ್ನೊಬ್ಬರನ್ನ ಫಾಲೋ ಮಾಡ್ತಾರೆ. ಅಂದ್ರೆ ಅವರು ನನ್ನ ಫ್ರೆಂಡ್ ಈ ತರ ಮನೆ ಕಟ್ಟಿದ್ದಾನೆ, ನನ್ನ ಸ್ನೇಹಿತ ಈ ತರ ಕಟ್ಟಿದ್ದಾನೆ. ಜೊತೆಗೆ ಇನ್ನೊಂದೇನಂದ್ರೆ ಈ ಮೇಷರಾಶಿಯವರು ಸಾಮಾನ್ಯವಾಗಿ
ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ. ನಮ್ಮ ರಿಲೇಷನ್ ಅಲ್ಲಿ ನಮ್ಮ ನಂಟರಲ್ಲಿ ಯಾರೋ ಕಟ್ಟವ್ರೆ ಅಂದ್ರೆ ನಾವು ಕಟ್ಬಿಡೋಣ ಈ ವರ್ಷ ಅನ್ನುವಂಥದ್ದು ಇರ್ತದೆ. ಆದ್ರೆ ಆತರ ಮಾಡಬೇಡಿ. ನೀವು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಯೋಗಗಳು ಯಾವಾಗ ಬರುತ್ತೆ ಅದರ ಪ್ರಕಾರ ನೀವು ಕಟ್ಟೋದ್ರಿಂದ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಈ ಮೇಷರಾಶಿ ಅಂತ ಬಂದಾಗ ಇವ್ರಿಗೆ ಮೊದಲನೇದಾಗಿ 28ನೇ ವಯಸ್ಸಲ್ಲಿ ಇವರಿಗೆ ಮೊದಲನೇದಾಗಿ ಮನೆಯನ್ನ ಕಟ್ಟುವ, ನಿವೇಶನವನ್ನ ಖರೀದಿ ಮಾಡುವಂತಹ ಯೋಗ ಇವರಿಗೆ ಪ್ರಾಪ್ತಿಯಾಗ್ತದೆ. ಅದಾದ ಮೇಲೆ 32ನೇ ವಯಸ್ಸಲ್ಲಿ ಕೂಡ ಇವರಿಗೆ ಗೃಹ ನಿರ್ಮಾಣ ಮತ್ತು ನಿವೇಶನವನ್ನ ಖರೀದಿ ಮಾಡುವಂತಹ ಯೋಗ. 36ನೇ ವಯಸ್ಸಲ್ಲಿ ಗೃಹ ನಿರ್ಮಾಣವನ್ನ ಮಾಡುವಂತಹ ಯೋಗ. ಈಗ 28, 32ರಲ್ಲಿ ಇವ್ರು ಸೈಟ್ ತಗೊಂಡಿದ್ರೆ 36ರಲ್ಲಿ ಇವರು ಮನೆ ಕಟ್ಟಲಿಕ್ಕೆ ಇವರು ಪ್ರಾರಂಭ ಮಾಡ್ಬೋದು. ಮತ್ತೆ ಇವ್ರಿಗೆ 40ನೇ ವಯಸ್ಸಲ್ಲಿ ಮತ್ತೆ ಗೃಹ ನಿರ್ಮಾಣ ನಿವೇಶನ ತೆಗೆದುಕೊಳ್ಳುವಂತ ಯೋಗಗಳು ಬರುತ್ತೆ. 44 ಮತ್ತು 48ನೇ ವಯಸ್ಸಲ್ಲಿ ಕೂಡ ಮನೆಯನ್ನ ಬದಲಾವಣೆ ಮಾಡುವಂಥದ್ದು, ರಿನೋವೇಷನ್ ಮಾಡುವಂಥದ್ದು ಅಥವಾ ಸೈಟ್ ತಗೊಂಡು ಮನೆ ಕಟ್ಟುವಂಥದ್ದು 44 ಮತ್ತು 48ನೇ ವಯಸ್ಸಲ್ಲಿ ಕೂಡ ಇವ್ರಿಗೆ ಯೋಗಗಳು ಬರುತ್ತೆ. ಗುರುಜಿ, ಈ ವಯಸ್ಸಲ್ಲೆಲ್ಲ ಅವರು ಮನೆ ಕಟ್ಬೋದು, ಇಲ್ಲ ತಗೊಬೋದು, ಏನಾರು ಅವರು ಜಮೀನ್ ತಗೋಬಹುದು ಅಥವಾ ಸೈಡ್ ತಗೋಬಹುದು, ಮನೆಯನ್ನ ಕಟ್ಟಬಹುದು, ಅಪಾರ್ಟ್ಮೆಂಟ್ ತಗೋಬಹುದು. ಈ ಪರ್ಟಿಕ್ಯುಲರ್ ಏಜ್ ಗಳಲ್ಲಿ ಇವರು ಪ್ರಯತ್ನವನ್ನ ಮಾಡಿದ್ರೆ ಶೀಘ್ರವಾಗಿ ಫಲ ಸಿಗುತ್ತೆ. ಇದರ ಜೊತೆಗೆ ನಿಮ್ಮ ಜಾತಕಗಳನ್ನ ಏನಕ್ಕೆ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇವ್ರಿಗೆ ಚಂದ್ರ ದಶ ಇಟ್ಸ್ ವೆರಿ ಸಪೋರ್ಟಿವ್. ಇವರ ಜಾತಕದಲ್ಲಿ ಆಫ್ಟರ್ 24-26 ಇಯರ್ಸ್ ಆದ್ಮೇಲೆ, 26 ವಯಸ್ಸು ಆದ್ಮೇಲೆ ಇವ್ರಿಗೆ ಚಂದ್ರ ದಶೆ ಯಾವಾಗ ಬರುತ್ತೆ, ಗುರು ದಶೆ ಯಾವಾಗ ಬರುತ್ತೆ, ಈ ಎರಡು ದಶಗಳು ಇವ್ರಿಗೆ, ಮತ್ತು ಶುಕ್ರ ದಶೆ, ಶುಕ್ರ ಚಂದ್ರ ಗುರು ದಶೆ, ಇದು ಅತ್ಯಂತ ಸಪೋರ್ಟಿವ್. ದಶೆ ಬಂದಾಗ ದಶಾ ಬಂದಾಗ ಮೇಷರಾಶಿಯವರಿಗೆ ಗೃಹ ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಮತ್ತು ಸೈಟ್ ಅನ್ನ ಖರೀದಿ ಮಾಡುವಂತ ಯೋಗಗಳು ಇವ್ರಿಗೆ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಹೇಳ್ತದೆ ಶಾಸ್ತ್ರದಲ್ಲಿ, ಚತುರ್ಥೇ ಭವೇ ಸುಖೆ ಸ್ಥಿತೇ ನೃಣಾನಾಂ ಭುವಭವನಾದಿ ಗಮನ ಸುಖ ಅಂತ ಹೇಳ್ತಾನೆ. ಅಂದ್ರೆ ಚತುರ್ಥ ಭಾವದಲ್ಲಿ, ಅಂದ್ರೆ ಮೇಷರಾಶಿಯಿಂದ 4ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ರೆ ಅವರು ಸುಂದರವಾಗಿರುವಂತಹ ಗೃಹ ನಿರ್ಮಾಣವನ್ನ ಮಾಡ್ತಾರೆ ಮತ್ತು ಆ ಗೃಹ ನಿರ್ಮಾಣ ಮಾಡಿದ ನಂತರ ಸುಖ ಸಂತೋಷಗಳು ಪ್ರಾಪ್ತಿ ಆಗ್ತದೆ ಅಂತ. ಮತ್ತೆ ನೋಡಿ, ಮೇಷರಾಶಿಯವರದೊಂದು ಬ್ಯೂಟಿಫುಲ್ ಏನಂದ್ರೆ, ಈ ಮೇಷರಾಶಿಯವರು 2 ರೀತಿ ಯೋಚನೆ ಮಾಡಬೇಕು. 15 ಡೇಸ್ ಅಂತ. ಇದೇನಿದು 15 ಡೇಸ್ ಅಂದ್ರೆ, ಶುಕ್ಲ ಪಕ್ಷದಲ್ಲಿ ಯಾರೆಲ್ಲ ಹುಟ್ಟಿರ್ತಾರೋ ಮೇಷರಾಶಿಯವರು, ಆ ಶುಕ್ಲ ಪಕ್ಷದಲ್ಲಿ ಅಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ ಒಳಗಡೆ ಹುಟ್ಟಿರುವಂತಹ ಮೇಷರಾಶಿಯವರಿಗೆ ಗೃಹ ನಿರ್ಮಾಣ ಫಲ ಬೇಗ ಆಗತ್ತೆ, ಗೃಹ ಖರೀದಿಯನ್ನ ಬೇಗ ಮಾಡ್ತಾರೆ, ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ಯಾವುದೇ ಒತ್ತಡಗಳನ್ನ ತಗೊಳ್ಳದೆ ಗೃಹ ನಿರ್ಮಾಣವನ್ನ ಕೂಡ ಮಾಡ್ತಾರೆ. ಆದ್ರೆ ಈ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಾರಲ್ಲ ಅವ್ರಿಗೆ ಮನೆ ಕಟ್ತಾರೆ, ನೆಮ್ಮದಿ ಇರಲ್ಲ, ಅಥವಾ ಮನೆ ಕಟ್ಟುವಾಗ ಅನೇಕ ಒತ್ತಡಗಳು, ಅನೇಕ ಟೆನ್ಷನ್ಸ್, ಅನೇಕ ಸಮಸ್ಯೆಗಳನ್ನ ಕೂಡ ಅವರು ಎದುರಿಸುವಂತ ಸಾಧ್ಯತೆಗಳಿರ್ತವೆ. ಮತ್ತೆ ಎರಡನೇದು, ಈ ಮೇಷರಾಶಿಯವ್ರಿಗೆ ಇವರೆಲ್ಲರೂ ಜಮೀನ್ ತಗೊಂಡ್ರೆ ಅದು ತೇವಾಂಶದಿಂದ ಕೂಡಿರುವಂತ ಜಮೀನ್ ಆಗಿರ್ತದೆ ಮತ್ತು ಇವರಿಗೆ ಬೇಗ ನೀರ್ ಸಿಗುತ್ತೆ. ಅದು ಶುಕ್ಲ ಪಕ್ಷದಲ್ಲಿ ಏನಾದ್ರೂ ಹುಟ್ಟಿ ಮೇಷರಾಶಿ ಆಗಿರಿದ್ರೆ ಅವ್ರು ಎಲ್ಲಿ ತಗೋದ್ರು ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ನೀರ್ ಸಿಗುವಂತದ್ದು, ಉತ್ತ ಇರುವಂತ ಪ್ಲೇಸ್ಗಳು, ನದಿ, ತೇವಾಂಶ ಇರುವಂತ ಜಾಗಗಳು, ಇಂಥ ಜಾಗಗಳು ಇವರಿಗೆ ಸಿಗುವಂತ ಯೋಗಗಳನ್ನ ಇವ್ರು ಮಾಡಿರ್ತಾರೆ. ಅವ್ರು ತಗೊಬೇಕು ಅಂತ ಕೇಳಿದ್ರು ಆ ರೀತಿ ಇದ್ರೆ ಶುಭ ತಗೊಳ್ಳಿ ಅಂತ 100% ಅದೇ ಇಂಡಿಕೇಟ್ ಮಾಡುತ್ತೆ. ಜೊತೆಗೆ ಇವರು ಮೂಲ ವಂಶಸ್ಥರಿರ್ತಾರಲ್ಲ, ಯಾರೆಲ್ಲ ಮೇಷರಾಶಿಯವರು ಜನನಾಗಿರ್ತಾರಲ್ಲ, ಅವರ ಮೂಲ ವಂಶಸ್ಥರು ಯಾರಿರ್ತಾರೋ ಅವರು ಜಮೀನ್ ಖರೀದಿ ಮಾಡುವ ಅಕ್ಕಪಕ್ಕದಲ್ಲಿ ನದಿ, ಕಾವಲಿ, ಕೆರೆ, ಅದು ಒಂದು ಹೆಣ್ಣು ದೇವರ ದೇವಸ್ಥಾನ ಇರುವಂತ ಸಾಧ್ಯತೆಗಳು ಕೂಡ ಅವ್ರಿಗೆ ಇರ್ತದೆ. ಇದು ಇವ್ರಿಗೆ ವಿಶೇಷವಾಗಿರುವಂತದ್ದು. ಮತ್ತೆ ಈ ಶುಕ್ಲ ಪಕ್ಷದಲ್ಲಿ ಹುಟ್ಟಿರೋರು ನೋಡಿ ಎಷ್ಟು ಚೆನ್ನಾಗಿದೆ. ಈ 4ನೇ ಮನೆ ಇದೆಯಲ್ಲ, ಈ 4ನೇ ಮನೆ ಬಂದು ಚಂದ್ರನ ಮನೆ. ಅದು ಮೇಷರಾಶಿಯವರಿಗೆ ಚಂದ್ರನ ಮನೆ ಆಗ್ತದೆ. ಚಂದ್ರ ಅಂದ್ರೆ ಶಶಿ ಅಂತ. ಚತುರ್ಥೇ ಶಶಿ ಲಕ್ಷ್ಮೀವಾನ್ ಸುಖಿ ನಿತ್ಯಂ ಮನೋನುಕೂಲವಾನ್ ತಾರಾರಾಜಾಮಪೋ ಬುದ್ಧಿ ಗಂಭೀರ ಪ್ರಜ್ಞಾವಾನ್ ಭವೇತ್ ಅಂತ ಹೇಳ್ಬಿಟ್ಟ ಶಾಸ್ತ್ರದಲ್ಲಿ. ಅಂದ್ರೆ ಈ ಮೇಷರಾಶಿಯವರಿಗೆ ಚತುರ್ಥಾಧಿಪತಿ ಚಂದ್ರ ಆಗಿರೋದ್ರಿಂದ ಮಾತೃ ಸೌಖ್ಯ ಸಿಗುತ್ತಂತೆ, ಮನೆಗೆ ಹೋದ್ಮೇಲೆ ಅಭಿವೃದ್ಧಿಯನ್ನ ಕಾಣ್ತಾರಂತೆ, ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನವಾಗಿರುವಂತಹ ವ್ಯಕ್ತಿತ್ವ ಉಂಟಾಗುವಂಥದ್ದು, ಎಲ್ಲ ರೀತಿಯ ಅನುಕೂಲಗಳು ಇವರಿಗೆ ಪ್ರಾಪ್ತಿಯಾಗತ್ತೆ. ಆದ್ರೆ ಇದು ಕಂಡೀಷನ್ ಅಪ್ಲೈ ಇದೆ. ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ರೆ ಮಾತ್ರ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರೆ ಇದರ ಉಲ್ಟಾ ಫಲಗಳಾಗ್ಬಿಡುತ್ತೆ. ಸ್ವಲ್ಪ ಮನೆಗೆ ಹೋದ್ಮೇಲೆ ನೆಗೆಟಿವಿಟಿ ಆಗುವಂಥದ್ದು, ಸಮಸ್ಯೆಗಳಾಗುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನನ್ನ ಸಂಚಿಕೆಗಳನ್ನ ನೋಡುವಾಗ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ನಾನು ತುಂಬಾ ಸೀಕ್ರೆಟ್, ತುಂಬಾ ಸೂಕ್ಷ್ಮವಾಗಿರೋ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ.
ನೋಡಿ, ಅಕಸ್ಮಾತ್ ಆ ಚಂದ್ರ ಏನಾದ್ರೂ ಕೆಟ್ಟಿದ್ರೆ, ಅವ್ರ ಜಾತಕದಲ್ಲಿ ಏನಾದ್ರೂ ಶುಭ ಆಗಿದ್ರೆ, ಅಶುಭನಾಗಿದ್ರೆ ನೋಡಿ ಏನೆಲ್ಲ ಆಗತ್ತೆ. ಆ ಮನೆಗೆ ಹೋದ್ಮೇಲೆ, ಆ ಸೈಟು ಆ ಮನೆಗೆ ಹೋದ್ಮೇಲೆ ಅವ್ರ ತಾಯಿಗೆ ಅನಾರೋಗ್ಯ ಆಗುತ್ತೆ. ಅದಕ್ಕೆ ಯಾರೇ ಮೇಷರಾಶಿಯವರು ಗೃಹ ನಿರ್ಮಾಣ ಮಾಡುವಾಗ, ಸೈಟ್ ತಗೊಳ್ಳುವಾಗ ಒಂದ್ಸರಿ ಜಾತಕ ತೋರಿಸ್ಕೋಬೇಕು, ಅವ್ರ ಜಾತಕದಲ್ಲಿ ಚಂದ್ರ ಹೇಗಿದ್ದಾನೆ ಅಂತ. ಅವ್ರ ತಾಯಿ ಸಪೋರ್ಟ್ ಇಲ್ದರೆ, ತಾಯಿ ಸಪೋರ್ಟ್ ಇರಲ್ಲ, ತಾಯಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ತಾಯಿಯಿಂದ ದೂರ ಆಗುವಂತ ಸಾಧ್ಯತೆಗಳು. ಜೊತೆಗೆ ಯಾರಿಗೆ ಆ ಚಂದ್ರ ಅಂದ್ರೆ ಮೇಷರಾಶಿಯಲ್ಲಿ ಹುಟ್ಟಿರೋರ್ಗೆ ಅವ್ರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದೆಯೋ ಅವ್ರ ಅತ್ತೆ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಅತ್ತೆ ಜೊತೆ ವಾಸ ಮಾಡಕ್ ಆಗಲ್ಲ. ಯಾವ್ದಾದ್ರು ಕಾರಣಗಳಿಂದ ಅತ್ತೆ ಜೊತೆ ಜಗಳ ಮಾಡ್ಕೊಳ್ಳುವಂಥದ್ದು, ಹೊಂದಾಣಿಕೆ ಮಾಡ್ಕೊಳ್ಳದೆ ಇರುವಂಥದ್ದು, ಮನೋವ್ಯಾಕಲತೆ, ದುಃಖವನ್ನು ಅನುಭವಿಸುವಂಥದ್ದು, ನಿದ್ರಾಹೀನತೆ ಸಮಸ್ಯೆ, ಪದೇ ಪದೇ ಜ್ವರ ಬರುವಂಥದ್ದು, ಮತ್ತೆ ಒತ್ತಡಕ್ಕೊಳಗಾಗುವಂಥದ್ದು, ಮತ್ತೆ ನಿರ್ಣಯ ಗೊಂದಲ, ಪದೇ ಪದೇ ಬದಲಾಗಿ ನಂಗೆ ಈ ಮನೆ ಅಡ್ಜಸ್ಟ್ ಆಯ್ತಿಲ್ಲ, ಆ ಮನೆಗೆ ಹೋಗೋಣ, ಆ ಮನೆ ಅಡ್ಜಸ್ಟ್ ಆಯ್ತಿಲ್ಲ, ಇನ್ನೊಂದು ಮನೆಗೆ ಹೋಗೋಣ, ಈ ತರ ಗೊಂದಲ ಒಂದ್ ಮನೇಲಿ ಇರಲ್ಲ. ಅದ್ರ ಜೊತೆಗೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಜಪ ತಪ್ಪಗಳು ಸರಿಯಾಗಿ ಮಾಡಲ್ಲ, ಆ ತರದ ಪ್ರಾಬ್ಲಮ್ ಆಗುತ್ತೆ. ಇದು ಚಂದ್ರ ಚೆನ್ನಾಗಿಲ್ದಿದ್ರೆ ಮತ್ತು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರೆ. ಅಕಸ್ಮಾತ್ ಆ ಚಂದ್ರ ಅವ್ರ ಜಾತಕದಲ್ಲಿ ಶುಭನಾಗಿದ್ದ, ಇವ್ರು ಮೇಷರಾಶಿಯಲ್ಲಿ ಕೂಡ ಹುಟ್ಟಿದ್ರು, ಶುಕ್ಲ ಪಕ್ಷದಲ್ಲಿ ಕೂಡ ಹುಟ್ಟಿದ್ರು ಅಂತ ಇಟ್ಕೊಳ್ಳೋಣ, ಇವ್ರಿಗೆ ಏನ್ ಕೇಳಂಗಿಲ್ಲ ನಾವು, ಇವ್ರಿಗೆ ಬಂಪರ್, ಇವ್ರಿಗೆ ಎಲ್ಲಾ ತರ ಮನೆಯಲ್ಲಿ ಮನಃಶಾಂತಿ, ತಾಯಿ ಅರ್ಧ ಇವ್ರ ಕೆಲಸವನ್ನ ಮಾಡ್ಬಿಡ್ತಾರೆ, ತಾಯಿ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ತಾಯಿ ಆಶೀರ್ವಾದ ಚೆನ್ನಾಗಿರುತ್ತೆ, ಮತ್ತು ತಾಯಿಯ ಮನೆಯಿಂದ ಕೂಡ ಇವ್ರಿಗೆ ಆಸ್ತಿ ಬರುವಂತಹ ಯೋಗ ಇರ್ತದೆ, ಮತ್ತು ಭೂಮಿ, ವಾಹನ ಲಾಭ ಮತ್ತು ವಿಲಾಸ ಜೀವನವನ್ನ ಅನುಭವಿಸುವಂತ ಯೋಗ, ಭಾವನಾತ್ಮಕದಲ್ಲಿ ಸ್ಥಿರತೆ ಉಂಟಾಗುವಂಥದ್ದು, ಸಂತೋಷ ಆಗುವಂಥದ್ದು, ಕಲಾತ್ಮಕವಾಗಿರುವಂಥದ್ದು, ಸಂಗೀತ ಅಭಿಲಾಷೆ ಉಂಟಾಗುವಂಥದ್ದು, ಅಕ್ಕ ತಂಗಿರಿ ಸಂಬಂಧಿಕರ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಳ್ಳುವಂಥದ್ದು, ರಾಜೋಪಚಾರ ಜೀವನ ಅಂದ್ರೆ ಇವ್ರು ಚಿಕ್ಕ ಮನೇಲಿ ಇರ್ಲಿ ರಾಜರ ತರ ಬದುಕ್ತಿರ್ತಾರೆ, ಇವ್ರಿಗೆ ಬೇಕಾಗಿರುವಂತ ಬೇಸಿಕ್ ನೀಡ್ಸು, ಸುಖ ಸಂತೋಷ, ಮನ ಉಲ್ಲಾಸ ಎಲ್ಲವೂ ಕೂಡ ಇವ್ರಿಗೆ ಪ್ರಾಪ್ತಿ ಆಗ್ತದೆ. ಮತ್ತೆ ಇವರು ಬಹಳ ಮುಖ್ಯವಾಗಿ ಗೃಹ ನಿರ್ಮಾಣ ಮಾಡುವಾಗ ವಾಯುವ್ಯ ದಿಕ್ಕು ಅಂತ ಹೇಳ್ತೀವಿ, ಗೊತ್ತು, ಉತ್ತರ ವಾಯುವ್ಯ ಅಂತ ಹೇಳ್ತೀವಿ, ಪಶ್ಚಿಮ ವಾಯುವ್ಯ, ಉತ್ತರ ವಾಯುವ್ಯ. ಬಹಳ ಎಚ್ಚರಿಕೆಯಿಂದ ನೀವು ವಾಯುವ್ಯ ಚೆನ್ನಾಗಿರ್ಬೇಕು, ಅದು ಎಕ್ಸ್ಟೆಂಡ್ ಕಟ್ಟೆಲ್ಲ ಇರಬಾರ್ದು. ಮೇಷರಾಶಿಯವ್ರು ತಗೊಳ್ಳುವಾಗ, ಮೇಷರಾಶಿಯವ್ರು ತಗೊಂಡಾಗ ಅವ್ರಿಗೆ ವಾಯುವ್ಯ ಚೆನ್ನಾಗಿರ್ಬೇಕು. ಯಾಕೆ ಹೇಳಿ ವಾಯುವ್ಯ ಚೆನ್ನಾಗಿರಬೇಕು ಅಂತಂದ್ರೆ, ಆ ವಾಯುವ್ಯ ದಿಕ್ಕಿಗೆ ಅಧಿಪತಿ ಯಾರು? ಚಂದ್ರ. ಅದರಿಂದ ಏನಾಗುತ್ತೆ, ಇವರು ವಾಯುವ್ಯ ದಿಕ್ಕನ್ನು ಬಹಳ ಚೆನ್ನಾಗಿ ನೋಡ್ಬಿಟ್ಟು ತಗೋಬೇಕು. ಆ ವಾಯುವ್ಯದಲ್ಲಿ ಏನಾದ್ರೂ ನೆಗೆಟಿವಿಟಿ ಇತ್ತು ಅಂತ ಇಟ್ಕೊಳ್ಳೋಣ, ಆಗ ಮನೆಗೆ ಹೋದ್ಮೇಲೆ ಅಭಿವೃದ್ಧಿ ಆಗಲ್ಲ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗಲ್ಲ, ಅನಾನುಕೂಲ ಆಗುವಂಥದ್ದು ಆಗ್ತದೆ. ಅದಕ್ಕೆ ನಾ ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಉತ್ತರ ದಿಕ್ಕು ಮತ್ತು ವಾಯುವ್ಯ ದಿಕ್ಕನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಮತ್ತೆ ಯಾವುದೇ ಎಕ್ಸ್ಟೆನ್ಷನ್ಸ್ ಬೆಳೆದಿರೋಂಥದ್ದು, ಕಟ್ಟಾಗಿರೋಂಥ ನಿವೇಶನಗಳನ್ನ ಖರೀದಿ ಮಾಡಬೇಡಿ. ಜೊತೆಗೆ ನೀವು ಮನೆ ತಗೊಳ್ಳುವ ಸೈಟ್ ತಗೊಳ್ಳುವಾಗ ಅಥವಾ ಮನೆ ಕಟ್ಟುವಾಗ ಒಂದ್ಸರಿ ತೋರಿಸಿ. ಎರಡನೇದಾಗಿ ಬಹಳ ಮುಖ್ಯವಾಗಿ, ನಿಮ್ಗೆ ಗೃಹ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಗೆ ಲೋನ್ ಅಪ್ಲೈ ಆಗ್ತಾ ಇಲ್ಲ, ಅಥವಾ ಸೈಟ್ ಇದ್ರು ಮನೆ ಕಟ್ಟಕ್ ಆಗ್ತಾ ಇಲ್ಲ ಅಂದ್ರೆ, ಮನೆಯಲ್ಲಿ ಒಂದು ಚಂದ್ರಗ್ರಹದ ಯಂತ್ರವನ್ನ ಸ್ಥಾಪನೆ ಮಾಡ್ಕೊಳ್ಳಿ. ಈ ತರ ಏನೋ ಶುಕ್ಲ ಪಕ್ಷದಲ್ಲಿ ಅದೇನೋ ಅಶುಭ ಗ್ರಹಗಳಿದ್ದಾಗ ಅವ್ರಿಗೆ ಆತರ, ಅಥವಾ ಕೃಷ್ಣ ಪಕ್ಷದಲ್ಲಿ ಉಟ್ಬಿಟ್ಟವ್ರೆ, ಚಂದ್ರ ಚೆನ್ನಾಗಿಲ್ಲ, ಅಥವಾ ಈಗ ಸೈಡ್ ತಗೊಳಕ್ ಏನೋ ಪ್ರಾಬ್ಲಮ್, ಅಥವಾ ಅವ್ರಿಗೆ ಡಿಲೇ ಆಗ್ತಾ ಇದೆ, ಲೋನ್ ಸಿಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್ ಇತ್ತು ಅಂತ ಇಟ್ಕೊಳ್ಳೋಣ. ಅವ್ರು ಮಸ್ಟ್ ಮಾಡ್ಬೇಕಾಗಿರುವಂತ ಕೆಲಸ ಏನಂದ್ರೆ, ಚಂದ್ರನಿಗೆ ವಿಶೇಷವಾಗಿ ಪೂಜೆ ಮಾಡ್ಬೇಕು. ಪ್ರತಿ ಸೋಮವಾರ ಅಕ್ಕಿ ಬೆಲ್ಲ ದಾನ ಮಾಡ್ಬೇಕು. ಯಾರ ದೇವಸ್ಥಾನಕ್ಕೆ? ಚಂದ್ರನ್ಗೆ ದೇವತೆ ಬಂದು ಗೌರಿ, ಪಾರ್ವತಿ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಕೊಡುವಂಥದ್ದು. ಮತ್ತೆ ಇವ್ರ ನಿವೇಶನ ಕಟ್ಟಕ್ಕಿಂತ ಮುಂಚೆ ಮನೇಲಿ ಒಂದು ಚಂದ್ರಗ್ರಹ ಶಾಂತಿ ಹೋಮವನ್ನ ಮಾಡಿಸುವಂಥದ್ದು. ಇಲ್ಲ ಗುರುಗಳೇ, ನಮ್ಗೆ ಹೋಮ ಮಾಡಿಸೋ ಅಷ್ಟು ಶಕ್ತಿ ಇಲ್ಲ, ಓಕೆ, ನೀವು ಪ್ರತಿ ಸೋಮವಾರ ದಿನ ಅಮ್ಮನವ್ರದ್ದು ಪಾರ್ವತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಕ್ಕಿ ಬೆಲ್ಲ ಕೊಟ್ಬಿಟ್ಟು ಅಭಿಷೇಕ ಮಾಡಿಸ್ಬೇಕು. ಚಂದ್ರಶೇಖರನಿಗೆ ಅಭಿಷೇಕ, ಶಿವನಿಗೆ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ಕೊಂತ ಬಂದ್ರೆ, ಒಂದು ಕಂಟಿನ್ಯೂಸ್ ವಾರಗಳು, 11 ವಾರನೋ 21 ವಾರನೋ ಈ ತರ ಕಂಟಿನ್ಯೂಸ್ ಮಾಡ್ತಾ ಬಂದ್ರೆ ಇವ್ರಿಗೆ ಗೃಹ ನಿರ್ಮಾಣ ಮಾಡ್ಕೊಳ್ಳುವಂತ ಯೋಗ ಇವ್ರಿಗೆ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಈಗ ಒಟ್ಟಾರೆಯಾಗಿ ನಾವು ಏನ್ ತಿಳ್ಕೊಂಡ್ವಿ ಅಂತಂದ್ರೆ, 28, 32, 36, 40, 44ನೇ ವಯಸ್ಸಲ್ಲಿ ಮೇಷರಾಶಿಯವರಿಗೆ ನಿವೇಶನ ಖರೀದಿ ಮಾಡುವಂತಹ ಮತ್ತು ಗೃಹ ನಿರ್ಮಾಣ ಮಾಡುವಂತಹ ಯೋಗ ಇವರಿಗೆ ಪ್ರಾಪ್ತಿಯಾಗುತ್ತೆ. ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ರೆ ಸುಖ ಸಂತೋಷ, ಬೇಗ ಗೃಹ ನಿರ್ಮಾಣ ಮಾಡುವಂತ ಯೋಗ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರೆ ಸ್ವಲ್ಪ ಅದು ಡಿಲೇ ಆಗುವಂತದ್ದು, ಅಡಚಣೆಗಳಾಗುವಂತ ಸಾಧ್ಯತೆಗಳು ಇವರಿಗೆ ಜಾಸ್ತಿ ಇರ್ತದೆ. ಅದಕ್ಕೆ ನೀವೇನ್ ಮಾಡಬೇಕು, ಗೃಹ ನಿರ್ಮಾಣ ಮಾಡುವಾಗ ಚಂದ್ರನಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳನ್ನ ಮಾಡ್ಕೋಬೇಕು. ಅದ್ರ ಜೊತೆಗೆ ಅನುಕೂಲ ಆದ್ರೆ ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರಾಯ ನಮಃ ಡೈಲಿ 10 ಸರಿ ಅಥವಾ 108 ಸಾರಿ ಚಂದ್ರನಿಗೆ ಸಂಬಂಧಪಟ್ಟಂತ ಮಂತ್ರವನ್ನ ಜಪ ಮಾಡೋದ್ರಿಂದ ಕೂಡ ಇವರು ಅತ್ಯಂತ ಶುಭ ಫಲಗಳನ್ನ ಇವರು ಅನುಭವಿಸುವಂತ ಯೋಗ ಇವರಿಗೆ ಪ್ರಾಪ್ತಿ ಆಗ್ತದೆ.
ಹಾ ಗುರುಜಿ, ಈಗ ಮೇಷರಾಶಿಯಲ್ಲಿ ಹುಟ್ಟಿರೋರು ಒಂದ್ಸಲಿ ಅವ್ರ ಜಾತಕನೂ ಚೆಕ್ ಮಾಡಿಸ್ಕೊಂಡು ಅವ್ರ ದಶಾಭುಕ್ತಿನೂ ನೋಡ್ಕೊಂಡು ಅವ್ರು ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ ಅಂತ ನೋಡ್ಕೊಂಡು ಅವ್ರ ಮುಂದಕ್ಕೆ ಕೈ ಹಾಕೋದು ಒಳ್ಳೇದು. ನೋಡಿ, ಯಾಕೆ ನಮ್ಮ ಸಂಚಿಕೆಯಲ್ಲಿ ತುಂಬಾ ಜನಕ್ಕೆ ನಾವು ಗೈಡ್ ಮಾಡ್ತಾ ಇದೀವಿ ಅಂದ್ರೆ, ಹ್ಮ್. ಸುಮ್ನೆ ನಂದು ಯಾವ್ದೋ ಮೇಷರಾಶಿ ಹ್ಮ್. ಅಥವಾ ನಾ ಯಾವ್ದೋ ಸೈಟ್ ತಗೊಂಡಿದ್ದು ಹಿಂಗಲ್ಲ. ಹಾ. ಇದು ಓವರ್ ಆಲ್. ಇದು ನೀವು ಮೇಷರಾಶಿಯಲ್ಲಿ ಹುಟ್ಟಿದ್ದೀರಾ, ಹಾ. ನೀವು ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ದೀರಾ, ಹೌದು. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದೀರಾ, ನಿಮ್ ಹೌದು. ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನ, ಹ್ಮ್. ಇದೆಲ್ಲವನ್ನ ನೋಡಿ ನೀವು ಗೃಹ ನಿರ್ಮಾಣ ಮಾಡುವ ವಾಯುವ್ಯ ಉತ್ತರ ದಿಕ್ಕು ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಹ್ಮ್. ಇದೆಲ್ಲವನ್ನ ನೋಡಿ ನಾವು ಒಂದ್ ಒಳ್ಳೆ ಟೈಮ್ ಅನ್ನ ನೋಡ್ಕೊಂಡು ಕೈ ಹಾಕಿದ್ರೆ 100% ಇವ್ರಿಗೆ ಶುಭ ಒಳ್ಳೇದಾಗ. ಫಲಗಳು ಉಂಟಾಗ್ತದೆ. ಹ್ಮ್. ಇದು ಮೇಷರಾಶಿಯವರಿಗೆ ಯಾವ ವಯಸ್ಸಲ್ಲಿ ಗೃಹ ನಿರ್ಮಾಣ ಯೋಗ ಇರುತ್ತದೆ ಮತ್ತು ಅವ್ರು ಯಾವ ಸಮಯದಲ್ಲಿ ಮನೆಯನ್ನ ಕಟ್ಟಬೇಕು ಅನ್ನುವಂಥ ಫಲಾಫಲಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದೆ ಅಂದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ.